ದರ್ಶನ್ ಮತ್ತು ಇನ್ನಿತರ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇತರರನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿ ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ. ಕೂಡಲೇ ಬೇರೆ ಬೇರೆ ಕಾರಾಗೃಹಗಳಿಗೆ ಇವರೆಲ್ಲರನ್ನು ಕೂಡ ಡಿಸ್ಪ್ಯಾಚ್ ಮಾಡಬೇಕು, ಅಂದ್ರೆ ಸ್ಥಳಾಂತರ ಮಾಡಬೇಕು. ಡಿಜಿಐಜಿಪಿ ಅಲೋಕ್ ಮೋಹನ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ಎಂಥ ರಾಜ್ಯಾತೀತ ಸಿಗ್ತಾ ಇದೆ ಉಳ್ಳವರಿಗೆ, ದುಡ್ಡಿದ್ದವರಿಗೆ, ಸೆಲೆಬ್ರಿಟಿಗಳಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೊರಗಡೆನೂ ಕೂಡ ಸಾರ್ವಜನಿಕವಾಗಿಯೂ ಕೂಡ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇತ್ತು. ಜೈಲಿಗೆ ಇವರು ಹೋಗೋದು ಶಿಕ್ಷೆ ಅನುಭವಿಸೋಕೋ ಅಥವಾ ಇನ್ಯಾವುದೋ ಪಿಕ್ನಿಕ್ ಸ್ಪಾಟಿಗೋ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಜಿಐಜಿಪಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಏನೆಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ, ಸೊ ಅವ್ರನ್ನ ಬೇರೆ ಬೇರೆ ಜೈಲಿಗೆ ಕಳುಹಿಸಿ ಅವರೆಲ್ಲರನ್ನೂ ಕೂಡ ಬೇರೆ ಮಾಡಿ ಅಂತ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಸಿಎಂ ಸೂಚನೆ ಎಷ್ಟು ಗಂಭೀರವಾಗಿ ಪರಿಗಣಿಸಲಾಗುತ್ತಿಲ್ಲಿ? ಸಭಾ ಏನು ನಟ ದರ್ಶನ್ ರೇಣುಕಾಸ್ವಾಮಿ ಒಂದು ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಈ ಒಂದು ಆರೋಪಿಗೆ ಜೈಲಿನಲ್ಲಿ ರಾಜ್ಯಾತೀತ ನೀಡಿರುವಂತ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಈ ಒಂದು ವಿಚಾರವನ್ನ ಡಿಜಿಐಜಿ ಅಲೋಕ್ ಮೋಹನ್ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಜೊತೆಗೆ ಜೈಲಿನಲ್ಲಿ ಈ ಒಂದು ರಾಜ್ಯಾತೀತವನ್ನ ನೀಡಿರುವಂತಹ ಜೈಲು ಸಿಬ್ಬಂದಿಗಳ ವಿರುದ್ಧ ಕೂಡಲೇ ತಕ್ಷಣವೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅಮಾನತು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏನು ಈ ಒಂದು ಪ್ರಕರಣದ ಆರೋಪಿಗಳು ಯಾರೆಲ್ಲ ಇದ್ದಾರೆ, ಜೊತೆಗೆ ಫೋಟೋದಲ್ಲಿರುವಂತಹ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೂಡಲೇ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಡಿಜಿಐಜಿ ಅವರಿಗೆ ನೀಡಿರುವಂತದ್ದು. ಯಾಕಂದ್ರೆ ಈ ರೀತಿ ಆರೋಪಿಗಳು ಒಂದೇ ಕಡೆ ಇದ್ರೆ ಅವರು ಮತ್ತೆ ಸೇರ್ತಾರೆ. ಜೊತೆಗೆ ಈ ರೀತಿ ಏನು ಅವರಿಗೆ ಬೇಕಾದಂತ ಸೌಕರ್ಯಗಳನ್ನು ಕೂಡ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಆರೋಪಿಗಳ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕೂಡಲೇ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಡಿಜಿಐಜಿಗೆ ಸೂಚನೆ ಕೊಟ್ಟಿರುವಂತದ್ದು. ಆ ಮುಖಾಂತರ ಏನು ಜೈಲಿನಲ್ಲಿ ಐಷಾರಾಮಿ ಒಂದು ಜೀವನವನ್ನು ನಡೆಸ್ತಾ ಇದ್ರು ದರ್ಶನ್ ಜೊತೆ ಮತ್ತೆ ಇತರೆ ಆರೋಪಿಗಳು, ಅವರಿಗೆ ಕಡಿವಾಣ ಹಾಕ್ಲಿಕ್ಕೆ ಸಿಎಂ ಒಂದು ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.